ಪೆಟ್ರೋಲ್ ಕುಡಿದೀನಿ. ನಡಿಯೋ ಗೈಸ್, ಇವಾಗ ಟೈಮ್ ಬಂದು 4 ಗಂಟೆ. ನನ್ಗಂತೂ ಬೆಂಗಳೂರಲ್ಲಿ ಇರೋಕ್ಕಾಯ್ತಲ್ಲ. ಯಾಕೆಂದ್ರೆ ನನಗೆ ಯಾವ ಕೆಲಸನೂ ಸಿಗ್ತಲ್ಲ. ನನ್ನ ಅದಕ್ಕೀಗ ದುಬೈಗೋ ಅಮೆರಿಕಗೋ ಹೊಂಟಾಗೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಯಾವ ಅಮೆರಿಕೂ ಇಲ್ಲ, ಯಾವ ದುಬೈನೂ ಇಲ್ಲ. ಜೀವನದಲ್ಲಿ ಅವಾಗ ಸುಳ್ಳು ಹೇಳ್ತಾ ಇರಬೇಕು. ಅದಕ್ಕೆ ಸುಳ್ಳು ಹೇಳ್ತಾ ಇರ್ತೀನಿ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಇವತ್ತು ಒಂದು ಬ್ಯೂಟಿಫುಲ್ ಬೆಟ್ಟ ಕರ್ಕೊಂಡು ಹೋಗ್ತಾ ಇದೀವಿ. ನಮ್ಮ ಫ್ರೆಂಡ್ಗಳು ನಮ್ಮನ್ನ ಕಾಯ್ತವ್ರೆ. ಅವ್ರ ರಿಯಾಕ್ಷನ್ ನೋಡೋದು ಹೆಂಗಿರುತ್ತೆ ಅಂತ. ಏನಲ್ಲಿ ಇಷ್ಟೊತ್ತಿಗೆ ನಾವು ಬರೋದು ಅರ್ಧ ಗಂಟೆ ಆಯ್ತಲ್ಲ. ಪೆಟ್ರೋಲ್ ಕುಡಿದೀನಿ. ನಿನ್ಗೋಸ್ಕರ ಯಾರೇನೇ ಅನ್ಲಿ ಪೆಟ್ರೋಲ್ ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಒಂದ್ಸರಿ ಸನ್ನಿ ಲಿಯೋನ್ ನೆನ್ಸ್ಕೊಂಡು ಹೊಡೆಯೋಣ. ಹೊಡಿಯೋದೇನು ಬೇಜಾರು ಹೊಡ್ಕೊ. ನಮಗೆಲ್ಲ ಗೊತ್ತಾಗೋಯ್ತು. ನೀವು ಡೈಲಾಗ್ ಹೊಡೆಯೋಣ, ಅದೇ ಎಲ್ಲ ಹೊಡಿಬೇಡಿ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಏನ್ ಸರ್ ಗಾಡಿ ಹೊಡೆದ್ರಿ ನೀವು? ಬಿಡಿ ಸರ್, ತುಂಬಾ ಫಾಸ್ಟ್ ಆಗಿ ಹೊಡೆದ್ರಿ. ಜೀವ ಲೆಕ್ಕಿಸದೆ ಗಾಡಿ ಓಡಿಸಿದಿರಲ್ಲ ಸರ್ ನೀವು. ಗುರು, ನಾವು ಬೇಗನೆ ಬಂದ್ಬಿಟ್ಟು ಇಲ್ಲಿ ನೋಡಿ, ನಾವು ಆಲ್ರೆಡಿ ರೀಚ್ ಆಗಿದ್ದೀವಿ. ಇಲ್ಲಿಂದ ಒಂದು ಟರ್ನ್ ತಗೋಬೇಕು. ಬಟ್ ನಮ್ಮ ಫ್ರೆಂಡ್ಗಳು ಯಾರು ಕಾಣ್ತಿಲ್ಲ. ಎಷ್ಟೊತ್ತ ಕಾಯ್ದು ನಿಮ್ನ. ಬರ್ರ ಈಗ, ಬನ್ನಿ ನಡಿಯ ಬರ್ರ ಹೋದ. ಫೈನಲಿ ಉತ್ತರದುರ್ಗ ಬೆಟ್ಟಕ್ಕೆ ಬಂದೇ ಬಿಟ್ಟು ನಮ್ಮ ಫ್ರೆಂಡ್ ಈಗ ಗಾಡಿ ಪಾರ್ಕ್ ಮಾಡ್ತಾವನೆ. ಬಂದಿರೋದೇ ಲೇಟು, ಎಲ್ಲ ಓಡ್ತಾವ್ರೆ. ಓಡಿ. ಇವಾಗ ಇದು ಮೊದಲನೇ ಮೆಟ್ಲು ನೋಡಿ. ಇದೇ ಮೊದಲನೇ ಮೆಟ್ಟು ಹತ್ತಿದ್ದೀನಿ. ಬಲ್ಲೆ ಕಳ್ಕಣ. ನಿನ್ನ ಅವಾಗ ಗಂಡ್ಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಎಡ್ಗಾಲ, ಸಾರಿ ಗೈಸ್. ಇದು ಎಷ್ಟೋ ವರ್ಷದ ಹಳೇದಪ್ಪ. ಏನೋ ಹಿಸ್ಟ್ರಿ ಐತಿ, ಇದು ಗೊತ್ತಿಲ್ಲ, ಸುಮ್ಮನೆ ಬಂದಿದ್ದೀವಿ. ಓಕೆ ಬ್ರೋಸ್, ಹೋಗ್ತಾ ಇದ್ದೀವಿ ಇವಾಗ. ಗ್ರೋ ಸೆಂಟರ್ ಇಂದ ನಾವೆಲ್ಲ ಬಂದಿರೋದು ಸ್ಟೂಡೆಂಟ್ಗಳು. ಗ್ರೋ ಸೆಂಟರ್ ಇಂದ ಬಂದಿದ್ದೀವಿ ಸ್ಟೂಡೆಂಟ್ಸು. ನೋಡಿ ಈಗ ಇದ್ರೆ ದಾರಿ, ನಾವು ಶಾರ್ಟ್ ಕಟ್ಟು, ಎಲ್ಲದರಲ್ಲೂ ಶಾರ್ಟ್ ಕಟ್ಟು, ಜೀವನದಲ್ಲೂ ಶಾರ್ಟ್ ಕಟ್ಟು, ಎಲ್ಲದರಲ್ಲೂ ಶಾರ್ಟ್ ಕಟ್ಟು. ನಡಿಯ ಮಾಡ್ತಿರೋದು ಬೆಂಗಳೂರಲ್ಲೇ ಫಸ್ಟ್ ಟೈಮು. ಹುಡುಗರೆಲ್ಲ ಸೇರಿ ಅಪ್ಪ ಸುಸ್ತಾಯ್ತೈತೆ. ಅಯ್ಯೋ, ನಾನ್ ಸತ್ತೋಯ್ತೀನಿ ಕಣಣ್ಣ. ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ಅಯ್ಯೋ ಶಿವನೇ, ಅವ್ರಿಗೇನ್ ಬಂದಿತ್ತು? ಇವತ್ತು ಚೆನ್ನಾಗೇ ಇದ್ದೀನಲ್ಲ. ಅದ್ಯಾರೋ ಗೊತ್ತಾಗ್ತದೆ ಪರಮೇಶಿ. ಏನಾಗೋಗ್ಬಿಟ್ರಲ್ಲೇ. ಅದಕ್ಕೆ ರಜೆ ಸಿಕ್ತಾಗಲ್ಲ ಇಂಥವೇನೋ ಬೇರ್ ಸುರ್ಸ್ಬೇಕಂತೆ. ಇವರು ಎಕ್ಸ್ ಆರ್ಮಿ ಏನೋ ಹೆಂಗ್ದಿರಿ ಸರಿಯಾಗಿ. ಸನ್ರೈಸ್ ಆಗೋಯ್ತಲ್ಲೋ. ಒಂದೇ ನಡಿಯೋ ನೋಡಲ್ಲ ನಾನು. ಮಲ್ಕೊಂಡೆಲ್ಲ ಇದ್ದು ಹೋಗ್ಲಿ ರೋನು. ನಾನು ಇಟ್ಕೊಳ್ರಪ್ಪ, ನಾನು ಬತ್ತೀನಿ. ಅಲ್ಲಿ ಇರ್ರಿ ಒಬ್ರಿ, ಫ್ರಂಟ್ ಕ್ಯಾಮ್ರಾ ಹಾಕೊಂಡ್ ಬತ್ತೀನಿ. ಬರ್ಲಾ ಈಗ ಬತ್ತಿ, ನಾನೇ ವಿಡಿಯೋ ಮಾಡ್ಕೊಂಡು. ಡಾಕ್ಟರ್, ಇವಾಗ ನೀವು ನೋಡ್ಬೋದು ಉತ್ರಿ ಬೆಟ್ಟದ ಒಂದು ಟಾಪ್ ಪ್ಲೇಸಿಗೆ ನಾವು ಹೋಗ್ತಾ ಇದೀವಿ. ಇದು ಯಾರು ಮಾಡದೇ ಇರೋ ಸಾಧನೆ. ಸೊ ಈಗ ನನ್ನ ಹಿಂದೆ ನೀವು ಏನ್ ನೋಡ್ತಾ ಇದ್ರಲ್ಲ, ಈಗ ನೋಡ್ರಿ, ಇವತ್ತು ನಿಮ್ಗೆ ತೋರಿಸ್ತೀನಿ ನಾವು ಇವನ. ಸೊ ಈಗ ಕನಕನ ಕಿಂಡಿ ನಮ್ಗೆ ಯಾಕೆ ಬಂಡಿ ಈ ಬೇಡ, ನಮ್ಗೆ ಈ ಜಡಕ ಬಂಡಿ.
ನೋಡಿ ಎಂತ ಸಾಹಸ ಮಾಡ್ತಾ ಇದ್ದಾನೆ ನಮ್ ಬ್ರೂಸ್ಲಿ. ಸಾಹಸ ಮಾಡಿ ಒಂದು ದೊಡ್ಡ ಸಾಧನೆ ಬಂಡೆಕಲ್ ನೋಡ್ಬೋದು ನೀವು. ಮಲ್ಕೊಂಡ್ ಬರ್ಬೇಕು. ಬಗ್ಸ್ ಹೊಡಿತಾರೆ. ಆರಾಮಾಗಿ ಹಿಡಿಸ್ತೀರ ಬರೋ. ನೋಡಿ 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 ಯಾವ ತರ ಇದೆ ಅಂತ. ಇದು ತುಂಬಾ ಟ್ರಿಕ್ಕಿ ಕಷ್ಟ. ಟ್ರಿಕ್ಕಿ ಗ್ಯಾಪ್ ಅಲ್ಲೆಲ್ಲ ಬರ್ಬೇಕಾಗತ್ತೆ. ಅಲ್ಲಿ ಜಾಗನೇ ಇಲ್ಲ. ಮಲ್ಕೋರು ಆರಾಮ್ ತಗೊಳ್ಕೊಂಡ್ ಬಾ. ಸ್ಪೆಕ್ಸ್ ಎತ್ಕೋ, ಹಾಕೊಂಡ್ ಬಾ, ಅದನ್ನ ಹಾಕೊಂಡ್ ಬಾರೋ. ನಿಧಾನ ತಲೆಗಿಲೆ ಹೊಡ್ಕೊಂಡಿಯ. ಹೋಗು ಬಾಬ್, ಹೋಗು ಬಾಬ್. ನಾನು ಹೋಗ್ಲಾ? ಹಾ ಹೋಗುವ. ಅಲ್ಲೊಬ್ರು ನಿಂತ್ಕೊಳ್ರಿ, ನಾನು ಫೋನ್ ಇದು ಕೊಡ್ತೀನಿ. ಈಗ ನಿಂತ್ಕೋ ಬಾಬಾ, ಹೋಗು ಹೋಗು. ಅಲ್ಲೇರು ಗೊತ್ತೀನಿ ಗಾಯ್ಸ್. ಇವಾಗ ನೀವು ನೋಡ್ಬೋದು ಇಂಥ ಸಾಹಸ. ನಾವು ಅಲ್ಲಿಂದ ಹೋಗಿ ಅಲ್ಲಿ ಹೋಗ್ತೀವಿ. ಇವಾಗ ತೋರಿಸ್ತೀನಿ ನಿಮಗೆ ನಾನು ಈಗ ಹೇಗೆ ಹೋಗ್ತೀನಿ ಅಂತ. ಗೈಸ್ ಇವಾಗ ನಾವು ಒಂದು ಸುರಂಗ ಮಾಡ್ಬೇಕು ಹೋಗ್ತಾ ಇದೀವಿ. ಇದು ನೋಡಿ ಇಲ್ಲಿ ಹೆಂಗೈತೆ. ಇದು ಒಂಥರ ಸುರಂಗ ಮಾಡೋ ತರ ಐತೆ. ಬೇರೆ ಸಲ ಹೋಗ್ತಿದ್ದೇವೆ ಈಗ ಚಕ್ರವ ಬದಿಸ್ತಾ ಇದೀವಿ. ಲೆಟ್ಸ್ ಗೋ. ಹೆಂಗ್ ಹೋಯ್ತಾರ ನೋಡು, ಒಳ್ಳೆ ಹಂದಿ ಹಿಡಿಯೋರಂಗ್ ಹೋಯ್ತಾವ್ರೆ. ನಾನ್ ನಡಿ ಮಚ್ಚ, ಇಂತ ಎಷ್ಟು ಪೆಟ್ಟ ಹತ್ತಿಲ್ಲ, ಎಷ್ಟು ಕರ್ಕೊಂಡ್ ಹತ್ತಿಲ್ಲ ಅಂತ ಹೇಳು. ಎಲ್ಲೋ ಮಂಜು ಮಲೆ ಫೀಲ್ ಬರ್ತಿದೆ. ಗಾಯ್ಸ್ ಎಂತ ಬೆಟ್ಟ ಅಂದ್ರೆ ಭಾರಿ ಇದೆ. ಹುಡುಗರೆಲ್ಲ ಮುಂದೆ ಹೋಗ್ಬಿಟ್ಟವ್ರೆ. ಫುಲ್ ಎಂಜಾಯ್ಮೆಂಟ್. ಹ್ಯಾಪಿ ಸಂಡೇ. ಮಸ್ತ್ ಪ್ಲೇಸು ಪುತ್ರಿ ಬೆಟ್ಟ. ಒಳ್ಳೆ ವ್ಯೂ ಪಾಯಿಂಟ್ ಗೈಸ್. ನೋಡಿ ತೋರಿಸ್ತೀನಿ, ನೋಡಿ ನಮ್ಮ ಬಾಯ್ಸ್. ಇವ ಇದಾನಲ್ಲ, ಇವ ವಾಂತಿ ಮಾಡ್ಕೊಂಡವನೆ. ಏನ್ರಿ ಅದು ಮಾತಾಡೋದು? ಬೆಳಗ್ಗೆ ಬಂದ ತಕ್ಷಣ ಟೀ ಕುಡ್ದು ವಾಂತಿ ಮಾಡ್ಕೊಂಡವನೆ ಗಾಯ್ಸ್. ಇದು ಭರತನಾಟ್ಯ. ತಿತ್ತಿತ್ತೈ ಜಿಗಿದಿತ್ತೈ ತಿತ್ತಿತ್ತೈ. ಇದು ಕೂತ್ಬಿಡ್ಬೇಕಾ? ಅಷ್ಟೇ ಹಾಕಲೇ. ಎಣ್ಣಿನ ಮುಂದೆ ಹಾಕ್ತಾರಲ್ಲ, ಕಂಕಣಕ ನಕ್ಕಣಕ ಕಂಕಣಕ ನಕ್ಕಣಕ ಡಬ್ಬ ಕೂತು. ಗೈಸ್ ಸೇ ಹಾಯ್. ಹಾಯ್ ಮಾಡ್ರಿ. ಸೇ ಹಾಯ್. ವಿಚ್ ಕಾಲ್ ಯು ಫ್ರಮ್? ವಿದ್ಯಾಭೂಷಣ್. ನಿಧಾನಕ್ಕೆ ಬರೋಪ್ಪ. ಗೈಸ್ ಫೈನಲಿ ಬೆಟ್ಟ ಹತ್ಬಿಟ್ಟು ಈಗ ಕೆಳಗೆ ಇಳಿತಾ ಇದೀವಿ. ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಆಯ್ತು, ಚೆನ್ನಾಗಿತ್ತು. ಯಾರ್ಯಾರ ಸ್ವಲ್ಪ ಬೇಗ ಬಂದಿದ್ರೆ ಇನ್ನ ಒಳ್ಳೆ ವೈಬ್ ಮಾಡ್ಬೋದಿತ್ತು. ಬಿಸಿಲಾಗ್ಬಿಡ್ತು, ಆದ್ರೂ ಪರವಾಗಿಲ್ಲ. ಸನ್ರೈಸ್ ಮಟ್ನಲ್ಲಿ ನಾವು ಸ್ವಲ್ಪ ಮಟ್ಟ ನೋಡ್ದು. ಆದ್ರೂ ವರ್ತ್ ವರ್ಮ ಇವತ್ತು. ವರ್ತ್ ನೋಡ್ಮ, ವರ್ತ್. ಇವಾಗ ಡೈರೆಕ್ಟ್ ಹೇಳ್ತೀನಿ ನೋಡ್ಕೊ. ಕಿರೀಟ ಹೆಂಗೈತೆ ಗೊತ್ತ ವರ್ಮ? ಮೈ ಮೈಂಡ್ ಬ್ಲೋಯಿಂಗ್. ಬೇರೆ ಲೆವೆಲ್ ವರ್ಮ. 40 ವರ್ಷ ಕಿವ್ಯಾರೆ ಕೇಳಿದ್ನ ಕಣ್ಣಾರೆ ನಾಕಾಡಿಂದ ನೋಡ್ಬಿಟ್ಟು ವರ್ಮ. ಅದ್ ನೋಡ್ದಂಗಿಂದ ನನ್ನ ಬಾಡಿ ಗಡಗಡ ಗಡಗಡ ಅಂತ ನಡೀತೈತೆ. ಆಫ್ ಮಾಡ್ರಪ್ಪ, ಪೆಟ್ರೋಲ್ ಉಳಿಸ್ರಪ್ಪ. ಇರಾನು ಮತ್ತೆ ಇಸ್ರೇಲು ವಾರ್ ನಡೀತೈತೆ. ನಮ್ಗೆ ಐ ನೀಡ್ ಪೆಟ್ರೋಲ್. ದಟ್ಸ್ ವೈ ಐ ಸ್ಟಾಪಿಂಗ್ ಮೈ ಬೈಕ್ ಅಂಡ್ ಇಳಿಜಾರಲ್ಲಿ ಗೋಯಿಂಗು. ಹೆಂಗ ಇಂಗ್ಲೀಷು ಏನಿಲ್ವಾ? 1 hour ಇಂದ ಇಲ್ಲೇ ಊಟ ಮಾಡ್ಬೇಕಂದ್ಬಿಟ್ಟು ಇಲ್ಲಿಗೆ ಬಂದಿದ್ದು. ಸೋ ಸ್ಯಾಡ್. ಊಟ ಖಾಲಿ, ಈಗ ಬೇರೆ ಕಡೆ ಹೋಯ್ತಿದೀವಿ ಅಷ್ಟೇ. ಮಿಂಡ್ರಿ ಸ್ಮಾರ್ಟ್ ನೋಡಿ ಇಲ್ಲಿವರೆಗೂ ಬರ್ಲೇ ಇಲ್ಲ ನಡ್ಕೊಂಡು. ಇಲ್ಲೂ ಖಾಲಿ ಊಟ, ಎಲ್ಲ ತಾವು ಖಾಲಿ. ಚಿತ್ರಾನ್ನ ಮತ್ತೆ ಇಡ್ಲಿ ತಿಂತಾ ಇದೀವಿ. ಅದೇ ಎಡೆ ಸಿಕ್ಕಿರೋದು. ಪಾಲ್ ಬಂದಿತ್ತು, ಪಂಚಾಮೃತ ಅಂದ್ಬಿಟ್ಟು ಹೊಡೆದೆತ್ಬೇಕು. ಟಿಕ್ ಹಿಡ್ಕೊಂಡು ಗೈಸ್ ನಾಷ್ಟ ಗಿಷ್ಟ ಎಲ್ಲ ಮಾಡಾಯ್ತು. ಇವಾಗ ಇನ್ನೊಂದ್ ಜಾಗಕ್ಕೆ ಹೋಯ್ತಾ ಇದೀವಿ. ಈಜು ಹೊಡಿಬೇಕಂತ ಎಲ್ಲರೂ. ಇಲ್ಲೊಂದು ಕೆರೆ ಇದೆ, ಕೆರೆಗೆ ಹೋಗ್ಬಿಟ್ಟು ಈಜು ಹೊಡಿತೀವಿ. ನನಗಂತೂ ಈಜು ಹೊಡಕ್ ಬರಕಿಲ್ಲ, ಇವ್ರಿಗೆ ಈಜು ಹೊಡಕ್ ಬರ್ತದಂತೆ. ನೋಡೋದ ಹೆಂಗ್ ಹೊಡಿತಾರೆ ಈಜ ಅಂತ.
ಏನೋ ದೇಸೆ ನನಗೆ ಬೀಜ ಗಲಗಲ ಅಂತ ಅವಲ್ಲಿ ಓ ಅದ ಹೊಡಿತಾ ಇರ್ತಾರಾ ದೇಸಿ ಪ್ರತಿಭೆಗಳು ಅಲ್ಲಿ ಆಡ್ತಾರೋ ನಿಕ್ಕನೆ ಬಂದು ಬಿಸಿಲು 2 ನಿಮಿಷ ಕೂತ್ಕೊಂಡ್ರ ಒಣಗ ಕೂತ್ಕೊಂಡ್ರ ಲಾ ಬಿಗ್ಗೆ ಕಟ್ಟಾರ ಸೊಟ್ಟಿಗೆ ಲಾ ಕಟ್ಲಾ ಲಾ ದೀಕ್ಷೆ ನಿಂಗೆ ಗೊತ್ತಾಗಿಲ್ಲ. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದ್ದಂಗಿದೆಯಲ್ಲಪ್ಪಿ.